ನಮಸ್ತೆ ಎಲ್ಲರಿಗೂ. ಏನಿಲ್ಲ, ಒಂದು ನನ್ನ ಮನಸ್ಸಲ್ಲಿರೋದು ಒಂದು ಫೀಲಿಂಗ್ನ ಹೇಳ್ಕೊತೀನಿ. ನನಗೆ ಪ್ರಾಣಿಗಳು ಪಕ್ಷಿಗಳು ಅಂದರೆ ಇಷ್ಟ, ಮತ್ತು ಪರಿಸರ ಕೂಡ ತುಂಬ ಇಷ್ಟ. ಹಿಂಗಿರುವಾಗ ನನ್ನ ಯಾರು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೋ ಅವ್ರ ಮೇಲೆ ಜಾಸ್ತಿ ವಿಶ್ವಾಸ ತೋರಿಸ್ತೀನಿ. ನನಗೆ ಪ್ರೀತಿ ತೋರಿಸೋದನ್ನು ಹತ್ರ ನೆನಪಿಗಾಗಿ ನೇರಳೆ ಮರ, ನಿಂಬೆ ಗಿಡ ಮತ್ತು ಬಾಳೆ ಗಿಡಗಳು ಹಿಂಗೆ ಲೆಕ್ಕ ಇಲ್ಲ, ದಂಡೆ ಮಾವಿನ ಮರ ಕೂಡ ನೆಟ್ಟಿದ್ದು. ಅಷ್ಟು ಅವ್ರ ಪ್ರೀತಿ ತೋರಿಸ್ತೀನಿ. ಮನೆ ಹತ್ರ ಹೂವಿನ ಗಿಡ ನೆಡೋದು, ಇಲ್ಲ ಅವ್ರ ತೋಟದಲ್ಲಿ ಫ್ರೂಟ್ಸ್ ಮರಗಳನ್ನ ನೆಡೋದು, ಹೀಗೆ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೇ ಒಂದು ತೋಟ ಇಟ್ಕೊಂಡಿದ್ದೀನಿ. ಅದು ಹೆಂಗೆ ಗೊತ್ತಾ, ಈ ವಾಟರ್ ಬಾಟಲ್ಗಳು ಇರ್ತಾವಲ್ಲ ಅವು, ಮತ್ತು ಅಂಗಡಿಗಳಲ್ಲಿ ಇಟ್ಕೊತಾರಲ್ಲ, ಮಾರಕ್ಕೆ ಇರ್ತಾರಲ್ಲ, ಚಾಕ್ಲೇಟ್ ಮಾರಕ್ಕೆ, ಚಕ್ಲಿ ಮಾರಕ್ಕೆ, ಅಂಥ ಡಬ್ಬಗಳಲ್ಲೂ ಕೂಡ ಈ ವಾಟರ್ ಬಾಟ್ಲ್ಗಳು ಮತ್ತು ಈ ಅಂಗಡಿ ಡಬ್ಬಗಳು ನಾನು ಈಸ್ಕೊಂಡಿದ್ದನ್ನು ನೋಡಿ ಇವನಿಗೇನು ಆಗ್ಬಿಟ್ಟೈತೆ, ಅದಕ್ಕೆ ಹುಚ್ಚ ಅಲ್ಲ, ತಲೆಗೆಟ್ಟು ಬಿದ್ದಿತ್ತಲ್ಲ, ಹುಚ್ಚಿಡ್ತೈತೆ ಅಂದ್ಕೊಂಡ್ರೆ. ಅದು ಗೊತ್ತಿರಲಿಲ್ಲ ಪಾಪ ಕೋತಿಗಳಿಗೆ. ಇದರಿಂದ ಏನೇನೋ ಯೂಸ್ ಆಗುತ್ತೆ ಅಂತ ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮಾರಕ್ಕೆ ಇರ್ತಾರಲ್ಲ, ಚಾಕ್ಲೇಟ್ ಮಾರಕ್ಕೆ, ಚಕ್ಲಿ ಮಾರಕ್ಕೆ, ಅಂಥ ಡಬ್ಬಗಳಲ್ಲೂ ಕೂಡ ಗಿಡಗಳಿಟ್ಕೊಂಡಿದ್ದೀನಿ. ಅವಕ್ಕೂ ಒಂದೊಂದು ಹಿಸ್ಟ್ರಿ ಇದ್ದಾವೆ. ಅವನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಹಂಗೆ ಒಂದೊಂದ್ರ ಬಗ್ಗೆ ಒಂದೊಂದೇ. ಸರಿನಾ? ಬನ್ನಿರಿ ನಮ್ಮ ತೋಟ ತೋರಿಸ್ತೀನಿ. ಇದು ಕಾಡಿ ಈರುಳ್ಳಿ. ಇದು ಮೊಣಕಾಲು ನೋವಿಗೆಲ್ಲ ವಾಸಿ ಆಗುತ್ತೆ. ಮತ್ತು ಇದು ಜಮುನೆ ಎಲೆ ನೋಡಿ, ಎಲ್ಲ ಜ್ಯೂಸ್ ಬಾಟ್ಲ್ಗಳು. ಅದು ಯಾರಿಗಾದ್ರೂ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಅದು ಸೋಕೆ ಗಿಡ ನೋಡಿ, ಅದು ಬಾಟ್ಲಲ್ಲಿ. ಅಲ್ಲಿ ನೋಡಿ ದಾಸವಾಳ ಕಡ್ಡಿನೂ ಕೂಡ ವಾಟ್ರ್ ಬಾಟ್ಲಲ್ಲೇ ತುಂಬಿಸಿದ್ದೀನಿ. ಇದು ಪಾಟಲ್ಲಿ ಸೋಕೇಶ್ ಗಿಡ ಹಾಕಿದ್ದೀನಿ. ಮತ್ತು ಇವು ಕಲರ್ ಗುಚ್ಚಲು ಬರ್ತಾವಲ್ಲ ನೋಡಿ, ಇಲ್ಲಿ ಬರ್ತಾಯಿದೆ ಅಂಥದ್ದು ಗುಚ್ಚಲು. ಅದು ಮದುವೆಗೆ ರೆಡಿ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಒಂದು ಕಡ್ಡಿ ಬಿಸಾಕಿದ್ರು. ಆ ಕಡ್ಡಿ ಎತ್ಕೊಂಡು ಇಲ್ಲಿ ನೆಟ್ಟಿದ್ದಷ್ಟೇ. ಆ ಕಡ್ಡಿ ಎತ್ಕೊಂಬಂದು ಫಸ್ಟು ಇದರಲ್ಲಿ ನೆಟ್ಟೆ, ಈ ಚಿಕ್ಕ ಗಿಡದಲ್ಲಿ. ಮತ್ತು ಇದು ದೊಡ್ಡದಾಗೋಗಿತ್ತು. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಇದು 3 ಭಾಗಗಳಾಗಿ ವಿಂಗಡಿಸಿದ್ದೀನಿ. 3 ಭಾಗಗಳಾಗಿ ಚಿಗುರ್ತಾ ಇದ್ದಾವೆ. ಮತ್ತು ಇದು ಮಲ್ಲಿಗೆ ಗಿಡ. ಇದು ಬೆಂಗಳೂರು ಹತ್ರ 300 ರೂಪಾಯಿಗೆ ತಗೊಂಡೆ. ಮತ್ತು ಇದು ಚೇಪೆಕಾಯಿ ಗಿಡ. ನಾನು ಗಾರ್ಮೆಂಟ್ಸಲ್ಲಿರುವಾಗ ಒಂದು ಅಮ್ಮ ನಂಗೆ ತಿನ್ನೋಕೆ ಕೊಟ್ಟರು. ಅದು ಟೇಸ್ಟ್ ಚೆನ್ನಾಗಿತ್ತು, ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಅದ್ರ ಬೀಜಗಳು ಇಟ್ಕೊಂಡು ಇಲ್ಲಿ ಮೊಳಕೆ ಹಾಕಿ, ಅವ್ರಿಗೆ ನೆನಪಿಲ್ಲ ಅನ್ಕೊತೀನಿ, ನನಗೆ ನೆನಪಿದೆ ಅವ್ರು ಕೊಟ್ಟಿದ್ದು. ಮತ್ತು ಪುದೀನ ಗಿಡ ನೋಡಿ, ಫಿಲ್ಟ್ರ್ ಬಾಟ್ಲ್ ತರ್ತಾರಲ್ಲ ಅದರಲ್ಲಿ ಪುದೀನ ಗಿಡ ಇಟ್ಟಿದ್ದೀನಿ. ನಿಂಬೆಹಣ್ಣು ಗಿಡ. ಮತ್ತು ಆಲೋವೆರಾ. ಇದು ಚಿಕ್ಕಬಳ್ಳಾಪುರ ಮುಸ್ಲಿಮವ್ರ ಹತ್ರ ಅವ್ರ ಪಾಟಲ್ಲಿ ಒಂದು ಚಿಕ್ಕದು ಇಸ್ಕೊಂಡೆ ನೋಡಿ, ಇವಾಗ ದೊಡ್ಡದಾಗ್ಬಿಟ್ಟಿದೆ. ಇದು ಬದನೆಕಾಯಿ ಗಿಡ. ಅದು ನಮ್ಮ ರಿಲೇಷನ್ನವ್ರ ಹತ್ರ ಇಸ್ಕೊಂಬಂದೆ ಹೀಗೆ. ಮತ್ತು ಇನ್ನೂ ಇದೆ, ಬನ್ನಿ ನೋಡ್ತೀನಿ. ಇದು ವಾಸ್ತು ಗಿಡ ಅಂತ ಹೇಳ್ತಾರೆ, ಏನೋ ವಾಸ್ತು ಚೆನ್ನಾಗಾಗುತ್ತೆ ಅಂತ. ಮತ್ತು ಅದು ಎಲೆ ಥರ ಬರುತ್ತಲ್ಲ, ಎಲೆ ಅಡಿಕೆ ಥರ, ಅದೇನೋ ಅಂತಾರೆ, ವೀಳ್ಯದೆಲೆ, ಅದು ಆ ಗಿಡ. ಅದೂ ನೋಡಿ ಫಿಲ್ಟ್ರ್ ಬಾಟ್ಲಲ್ಲೇ ಇಟ್ಟಿದ್ದೀನಿ. ಮತ್ತು ಇಲ್ಲೆಲ್ಲ ಕಸ ತುಂಬಿಸ್ತಾಯಿದ್ರು. ಈ ಫುಲ್ಲು ಈ ಜಾಗ ಎಷ್ಟಿದೆಯೋ ಅಷ್ಟೂ ಕಸ ತುಂಬಿಸ್ತಾಯಿದ್ರು. ಕಷ್ಟ ತುಂಬಿಸ್ತಾಯಿದ್ರೆ ಮನೆ ಪಕ್ಕದಲ್ಲೇ ಗೊಬ್ಬರನಾಥ ಹೊಡಿತಾಯಿದ್ರು. ಅದಕ್ಕೆ ಈ ಗಿಡಗಳನ್ನ ನೆಡೋದು ನಾನು ಸ್ಟಾರ್ಟ್ ಮಾಡಿದೆ. ಮತ್ತು ನೋಡಿ, ಇಲ್ಲಿ ಕರಿಬೇವು ಗಿಡ ನೆಟ್ಟಿದ್ದೀನಿ, ಎಲ್ಲರಿಗೂ ಯೂಸ್ ಆಗ್ಬೋದು ಅಂತ. ಇದನ್ನು ನೋಡ್ತಾಯಿದ್ದೀರಾ? ಇದನ್ನು ಕಂಟ್ರೋಲ್ ಮಾಡಿದ್ಮೇಲೆ ಬನ್ನಿ ತೋರಿಸ್ತೀನಿ.
ಮನೆ ಮುಂದೆ ಆಗೋಯ್ತು. ಇವಾಗ ಮನೆ ಹಿಂದೆ ಈಗ ಕಾಣಿಸಿದ್ಯಾ, ಇದು ಈಗ ಮನೆ ಹಿಂದೆ ಇವಾಗ ಇದು ಸ್ಟಾರ್ಟ್ ಆಗಿದೆ. ಅರೆ ನೀ ಹಬ್ಬ ಅಲ್ಲಿ ಗಿಡ ನೆಟ್ಟದಾಗಿಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ಹಿಂಗೆ ಆಗ್ತಾ ಇದೆ. ನೋಡೋಣ, ಪರವಾಗಿಲ್ಲ. ಇನ್ನು ದೇವ್ರು ಯಾವಾಗ ಬುದ್ಧಿ ಕೊಡಲಿ ಅವ್ರಿಗೆ. ಇದು ದಾಸವಾಳ ಗಿಡ. ಇದು ನಮ್ಮ ಗೌರ್ಮೆಂಟ್ ಸ್ಕೂಲ್ ಹತ್ರ ಒಂದು ನೆಟ್ಟಿದ್ರು. ಆ ಮಿಸ್ನ ಕೈಲಿ ಇಸ್ಕೊಂಬಂದೆ ಒಂದು ಕಡ್ಡಿನ. ಇಷ್ಟುದ್ದ ಬೆಳೆದ್ಬಿಟ್ಟಿದೆ. ಮತ್ತು ಇದು ಅಷ್ಟೇ, ನಮ್ಮೂರಲ್ಲೇ ಅವ್ರ ಹತ್ರ ಇಸ್ಕೊಂಡೆ ಎಲ್ಲೋ ಕಲರ್ ಬಿಡೋದನ್ನು. ಮತ್ತು ಇದಕ್ಕೆ ರೆಡ್ ಕಲರ್ದು ಇದು ಕೂಡ ಬೇರೆ ಊರಿಂದ ತೊಗೊಂಬಂದೆ. ಎಲ್ಲ ಪರ್ಮಿಷನ್ ಕೇಳಿನೇ ತೊಗೊಂಬಂದಿದ್ದೀನಿ, ಯಾರ ಹತ್ರನೂ ಕಳ್ತನ ಮಾಡಿಲ್ಲಣ್ಣ. ಹೀಗೆ ನನಗೆ ಪ್ರಾಣಿ ಪಕ್ಷಿಗಳು ಮತ್ತು ಮಕ್ಕಳು ಕೂಡ ತುಂಬ ಇಷ್ಟ. ಮತ್ತು ಪ್ರಾಣಿ ಪಕ್ಷಿಗಳು, ಈ ಗಿಡಗಳು ತುಂಬ ಇಷ್ಟ. ಆದರೂ ಕೂಡ ನನ್ನ ಮೈಂಡ್ ಸೆಟ್ನ ಯಾರೂ ಅರ್ಥ ಮಾಡ್ಕೊಳಲ್ಲ. ನಾನೊಂಥರ ಭಾವಿಸ್ದವರೆಲ್ಲ ದೇವ್ರು ನೋಡ್ಕೊಳ್ಲಿ ಅಂತ ನಾನು ಸುಮ್ಮನಾಗಿದ್ದೀನಿ. ನಿಮಗೂ ಈ ಪರಿಸರ ಪ್ರೇಮಿಗಳು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಅವರು ಇಂಥ ಬೇಡದಿರೋ ವಸ್ತುಗಳನ್ನ ಉಪಯೋಗ ಮಾಡ್ಕೊಬೋದು ಅಂತ ಗೊತ್ತಾಗುತ್ತೆ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡಿದೆ, ಈ ಬಾಟ್ಲುಗಳಲ್ಲಿ ದೇವ್ರನ್ನ ಕೂಡ ಚಿತ್ರ ಬರೆದು ಅದರಲ್ಲೂ ಪೂಜೆ ಮಾಡ್ತವ್ರೆ. ಅದನ್ನು ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ.